ಹಂಗೆ ಮಣ್ಣೊಳಗೆ ಈ ಜೀವದ್ರವ್ಯ ಅನ್ನೋದು ಅದು ಸುಟ್ಟು ಹೋತಂದ್ರೆ ಬಿಸಿಲಿಗೆ ಬಿದ್ದ ನಿಮ್ಮ ಬೆಳೆ ಗಟ್ಟಿ ಆಗೋದಿಲ್ಲ. ಅದಕ್ಕೆ ವರ್ಷದಿಂದ ವರ್ಷಕ್ಕೆ ರೋಗ ಹೆಚ್ಚಾಗತ್ತವ, ತಾಕತ್ತು ಬರವಲ್ತು ಬೆಳೆಗೆ, ಕೀಟದ ಬಾಧೆ ಭಾಳ ಆಗತ್ತದ. ಹೊಳ್ಳಿ ಕೀಟಗಳು ಹೆಂಗೆ ಹೊಂದ್ಕೊತ ಬರತ್ತವ್ರಿ ಎಲ್ಲ ರಾಸಾಯನಿಕಗಳಿಗೆ. ನಾ ಅದಕ್ಕೆ ಕೇಳಿದೆ, ಬೆಳೆ ಹೊಂದ್ಕೊಂಡವೇನು ಕೀಟ ಹೊಂದ್ಕೊಂಡವು ರಾಸಾಯನಿಕಕ್ಕೆ? ಕೀಟನ ಹೊಂದ್ಕೊಂಡವಿಲ್ರಿ. ಆಗಳು ಕೇಳಿದ್ರೆ ಏನು ಹೇಳಿದ್ರಿ? ಬೆಳೆ ಹೊಂದ್ಕೊಂಡ್ಬಿಟ್ಟವ. ಏನು ಹೊಡೆದ್ರೂ ಹೋಗೋದಿಲ್ಲ ರೀ. ನೋಡಿರಿ ಉದಾಹರಣೆ ನಿಮ್ಮಲ್ಲೇ, ಈಗ ಮೊದಲು ನಾವು ಸಣ್ಣವರಿದ್ದಾಗ ಗುಂಗಾಡಕ್ಕೆ ಏನು ಮಾಡ್ತಿದ್ರಿ ಸರ್ ಮನ್ಯಾಗ? ಅಲ್ರಿ ಮೊದಲು ನಾವು ಸಣ್ಣ, ನಾ 38 ವರ್ಷ ಬಿಟ್ರಿ, ನಂಗೆ ನಿಮ್ದು ವಯಸ್ಸು, ನೀವು ಸಣ್ಣವರಿದ್ದಾಗಿಂದ ಹೇಳ್ರಿ. ಏನು ಮಾಡ್ತಿದ್ರಿ? ಹೊಗೆ ಹಾಕ್ತಿದ್ರಿ, ಹೌದಾ? ಆಮೇಲೆ ಏನು ಹೇಳಿದ್ರೆ, DDT ಹೊಡಿತೀವಿ, ಬರೋ ಸೊಳ್ಳಿನೆಲ್ಲ ಕಳಿಸೇ ಬಿಡ್ತೇವೆ, ಹೌದನ್ರಿ? ಇಲ್ಲ. ಹೊಳ್ಳಿ ಏನು ಮಾಡಿದ್ರೆ ದುಂಡನ್ ಕಾಯಿಲ್ ತೊಗೊಂಬಂದ್ರೆ, ಇದನ್ನು ಸುಡ್ರಿ ಮನ್ಯಾಗ, ನಿಮ್ಮದು ಸುಡ್ತೈತಿ, ಸೊಳ್ಳಿನೂ ಸುಡ್ತಾವಂದ್ರೆ, ಹೋದು ರೀ? ಇಲ್ಲ. ಗುಂಗಾಡ್ ಕಾಯಿಲ್ ಹೋತು, ಮ್ಯಾಟ್ ಬಂತು ಚೌಕಂದ, ಅದನ್ನೊಂದು ಮಷಿನ್ನಾಗ ಹಾಕ್ರಿ, ಹಿಂಗೆ ಕರೆಂಟ್ನಾಗ ಹಚ್ಚ್ರಿ ಅಂದರು, ಹೋದು ರೀ? ಇಲ್ಲ. ಹೊಳ್ಳೆ ಪೇಪರ್ ಸುಡ್ರಿ ಅಂದರು, ಯಾವುದೋ ವಾಸನೆದು, ಹೋದ್ವಾ? ಇಲ್ಲ. ಮತ್ತೀಗೇನು ಲಿಕ್ವಿಡ್ ಹಿಂಗೆ ಏರಿಸ್ರಿ ತಿರ್ಗಿಸ್ರಿ ಬಟನ್ ಒತ್ತಿರಿ ಅಂತಾರೆ, ಹೋಗ್ಯಾವ್ರಿ? ಹೋಗೋದಿಲ್ಲ. ಹೊಳ್ಳಿ ಸೊಳ್ಳೆ ಹೆಚ್ಚಿಗೆ ಆದ್ರೆ ಅದನ್ನ ಆ್ಯಕ್ಟಿವ್ ಮೋಡ್ ಒತ್ತಿರಿ ಅಂತ ಮತ್ತೆ ಮ್ಯಾಲೆ ತಿರ್ಗಿಸ್ತಾರೆ ಬಟನ್. ಯಾಕೆ ಹೋಗುವಲ್ಲು ರೀ? ಮತ್ತು ಅದಕ್ಕೂ ನಿಂತಿಲ್ಲ, ಮೈಗೆ ಹಚ್ಕೊಂಡ್ಬಿಡ್ರಿ ಈಗ ಅಂತ ಅನ್ನಕತ್ತಾರ. ಇನ್ನೊಂದು ವರ್ಷ 2 ವರ್ಷ ಹೋದ್ರೆ ಗುಳ್ಗಿನ ನುಂಗಿಸ್ತಾರೆ ಅದ್ರದ್ದು, ಸೊಳ್ಳಿನ ಕಡ್ದಿರ್ಬಾರ್ದು ನಿಮಗೆ, ನೀವು ಸಾಯೋ ಮಠ ಅಂತ. ಯಾಕಂದ್ರೆ ದೌಡ ಸಾಯ್ತೇವಲ್ಲ, ಅದಕ್ಕೆ ಸಾಯೋ ಮಠ ಕಡಿಯೋದಿಲ್ಲ ಅವು ನುಂಗಿಬಿಟ್ರೆ. ಆದ್ರೆ ಇವತ್ತು ಮಚ್ಚರ್ದಾನಿ ಸೊಳ್ಳಿನ ತಡಿತೈತಿಲ್ರಿ? ಏನ್ರ ಮಚ್ಚರ್ದಾನಿಯಾಗ ಏನಾರ ಬದಲು ಮಾಡ್ಯಾವ? ಹೌದು. ಇಂಥವು ಯಾಕೆ ನಾವು ಪ್ರಾಕ್ಟೀಸ್ ತರಬಾರ್ದು ಕೃಷಿ ಒಳಗೆ? ಯಾವುದು ಬೆಳಿಗ್ಗೆ ಕೆಲಸ ಮಾಡತ್ತೈತೆ ಅದನ್ನು ಯಾಕೆ ತರಬಾರ್ದು? ನಾವು ಮತ್ತು ಹೆಚ್ಚಿಗೆ ರಾಸಾಯನಿಕ ತಂದಷ್ಟು ಹುಳುಗಳು ಅದಕ್ಕೆ ಹೊಂದ್ಕೋತಾವ, ಇನ್ನೂ ಪವರ್ಫುಲ್ ಆಗತ್ತಾವ. ಮೊನ್ನೆರೆ ಹೊಡೆದೇನು 2,000 ಖರ್ಚು ಮಾಡಿ ಇನ್ನೂ ಹಂಗೆ ಜಿಗ್ದಾಡತ್ತೈತೆ ನೋಡಿದ ಅಂತಿರ್ತೇವೆ ಹೊಲಕ್ಕೆ ಹೋಗಿ, ಹೌದು? ಹಾಂ 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 ರೀ, ಸತ್ತಿಲ್ಲ ರೀ? ಹೌದು. ನೋಡಿರಿ ಸರ್, ಹಳೆ ಮಂದಿ ಎಷ್ಟು ಸರಳ ಮಾಡ್ಕೊಂಡಿದ್ರೆ, ಸಿಡ್ಗಾಳು ಹಾಕಿದ್ರೆ, ನೀವು ಹೇಳಿದ್ರಲ್ಲ ಗುಬ್ಬಿ ಬಂದು ತಿಂದು ಹೋದು. ಬದುನಾಗ ಅಷ್ಟೋ ಇಷ್ಟೋ ಗಿಡ ಇರ್ತಿದ್ವು, ಆ ಗಿಡದಾಗ ಹಕ್ಕಿ ಮನಿ ಮಾಡ್ತಿದ್ವು, ಬರ್ತಿದ್ವು, ಅವನ್ನ ಕೊಕ್ಕಿ ತೊಗೊಂಡು ತಿಂದು ಹೋಗ್ಬಿಡ್ತಿದ್ವು. ಮಜಾ ಏನೈತೆ ಹೇಳ್ರಿ, ಈ ಕೀಟನಾಶಕದೊಳಗೆ, ಇದು ಕೀಟಗಳ ಪ್ರಪಂಚದೊಳಗೆ 24% ಅಷ್ಟೇ ಸಸ್ಯಾಹಾರಿ ಕೀಟ ಅದಾವಂತ, ಬಾಕಿ 76% ಮಾಂಸಾಹಾರಿನ ಅದಾವೆ. 24% ಸಸ್ಯಾಹಾರಿ ಕೀಟ ಏನೋ ನಿಮ್ಮ ಬೆಳೆ ತಿನ್ನತ್ತಾವ ಅಂದ್ಕೊಳ್ಳೋಣ, ಅದ್ರಾಗೂ ಎಲ್ಲವೂ ತಿನ್ನೋದಿಲ್ಲ. ಜೇನುಹುಳ ಏನು ನಿಮ್ಮ ಬೆಳೆ ತಿನ್ನತ್ತದ? ಇಲ್ಲ. ಅಂದರೂ ಇಟ್ಕೊಳ್ಳೋಣ, 24% ಇವದಲ್ರಿ, 76% ಏನು ತಿನ್ನತ್ತಾವು? ಈ ಸಸ್ಯಾಹಾರಿ ಕೀಟನೇ ತಿನ್ಬೇಕಲ್ಲ, ಬೇರೆ ಏನೈತವಕ್ಕೆ? ಆ ನಿಯಂತ್ರಣ, ಆ ವ್ಯವಸ್ಥೆ ಒಳಗೆ ನಾವು ಹೊಂದ್ಕೋಬೇಕ್ರಿ ಅಷ್ಟೇ. ನಾನು ನಾಳಿಂದ ನಂಗೆ ಸೂರ್ಯ ಬೇಡ ನಾನೇ ಎಲ್ಲ ಟಾರ್ಚ್ ಹಚ್ತೇನೆ, ನಾನೇ ಬಿಸಿಲು ತರ್ತೇನೆ ಅನ್ನೋಕೆ ಆಗ್ತೈತ್ರಿ ನಮ್ಗೆ? ನಾವೇನು ನಿರ್ಮಾಣ ಮಾಡಿಲ್ಲಲ್ರಿ. ಸೊ ಇದ್ರೊಳಗೆ ಹೊಂದ್ಕೊಳ್ಳೋದು ಹೆಂಗೆ ಗೊತ್ತಾಗಬೇಕು? ಹಂಗಿದ್ರೆ ನೀವು ಕೀಟಕ್ಕೆ ಏನೇನು ಮಾಡ್ಬೋದು? ಸಿಡ್ಗಾಳು ಹಾಕ್ಕೋಬೋದು, ತಂಬಾಕು, ಬೇವಿನ ಹಿಂಡಿ, ಬೂದಿ ಇಂಥವು ಕಲಿಸಿ ನೀವು ನೆನೆ ಇಟ್ಕೊಂಡ್ಬಿಡ್ರಿ. ನಂಗೆ ಅದನ್ನ ಹೇಳ್ತಾರೆ ಭಾಳ ಮಂದಿ, ಅಷ್ಟೆಲ್ಲ ಯಾರು ಕೆಲಸ ಮಾಡೋರು? ನೀವು ಉಲ್ಟಾ ನೋಡಿದ್ರೆ ಕೆಲಸ ಇದ್ರಾಗ ಕಮ್ಮಿ ಐತ್ರಿ, ಸರಳ ಐತಿ. ವರ್ಷಕ್ಕೆ ಒಮ್ಮೆ 1 ಚೀಲ ಬೇವಿನ ಬೀಜ ತೊಂಬರ್ರಿ, ಅಬಡ ಜಬಡ ಕುಟ್ರಿ, ಅದಕ್ಕೆ 2 kg ಬೇವಿನ ಬೀಜದ ಪುಡಿಗೆ 1 kg ಅಷ್ಟು ಬೂದಿ ಸೇರಿಸ್ರಿ, ಒಂದು ಅರ್ಬ್ಯಾಗ ಕಟ್ರಿ, ಬ್ಯಾರಲ್ನಾಗ ಒಗೆದ್ಬಿಡ್ರಿ. ನಿಮ್ಮ ಬೆಳೆ ಮುಗಿಮಠ ಬೇಕಂದಾಗ ಹೊಡ್ಕೊತ ಹೋಗ್ರಿ. ಅಂದ್ರೆ ಪ್ರತಿ 200 ಲೀಟ್ರಿಗೆ 4 kg ಬೇವಿನ ಹಿಂಡಿ, 1 kg ಇಂದ 2 kg ಬೂದಿ ಕೂಡಿಸ್ರಿ, ಒಗೆದಿಡ್ರಿ, ಬೇಕಂದಾಗ ಹೊಡ್ಕೋರಿ. ಎಷ್ಟು ಕೆಲಸ ಐತ್ರಿ ಇದ್ರಾಗ? ವರ್ಷದಾಗ 1 ದಿನ. ನಾವು ಭಾಳ ಮಂದಿ ಅಂತಿರ್ತಾರೆ ನನಗೆ ಹೋದಲ್ಲೆಲ್ಲ, ಹಿಂದಿನವ್ರ ಕೆಲಸ ಭಾಳ ಕಮ್ಮಿ ಐತ್ರಿ, ನಾವು ಭಾಳ ಮಾಡ್ತಿದ್ರಿ, ನಾವು ಈಗ ಕಮ್ಮಿ ಮಾಡ್ಕೊಳಕ್ಕೆ ಎಲ್ಲ ಮಾಡೇವಿ. ಹೆಂಗೆ ಕಮ್ಮಿ ಮಾಡ್ಕೊಂಡೇವ್ರಿ ಕೆಲಸ? ಹಿಂದಿನ ಮಂದಿ ಗೊಬ್ಬರ ವರ್ಷಕ್ಕೆ ಎಷ್ಟು ಸರಿ ಹೇರ್ತಿದ್ರಿ? ಒಮ್ಮೆ. ಈಗ ಹಾಂ, ಈಗ ಹಗರ್ಕ ವಾರಕ್ಕೊಮ್ಮೆ ಬರ್ತೈತ್ರಿ ನಾವು. ಹಾಂ, ಯಾರು ಕೆಲಸ ಹೆಚ್ಚು ಮಾಡತ್ತಾರ್ರಿ? ಇದು ಅಂದ್ಕೊಳ್ಳೆ ಗಳೆದು ಬರ್ತಾರೆ, ಟ್ರ್ಯಾಕ್ಟರ್ ತಂದೇವ್ರಿ, ಅದು ಎತ್ತಿಂದ 4 ಎಕರೆ ಆಗೋದ್ರಾಗ ಇದು 10 ಎಕರೆ ಆಕೈತಿ, ಹೌದಿಲ್ರಿ? ದೌಡ ದಾಟದ್ರಿ ಅದನ್ನು. ದೌಡ ಆಗ್ಬೇಕು ಅನ್ನೋದ್ರಾಗ ಅದು. ದೌಡ ಆಗಬೇಕೋ ಸರಿ ಆಗಬೇಕು? ಕರೆಕ್ಟ್ ಸರ್. ಯಾವುದಕ್ಕೆ ಸರ್? ಅಲ್ಲಿ 200 ಲೀಟ್ರ್ ಹಾಗೆ ಸುರು ಕೊಡ್ರಿ, ಹೊಡೆದು ಬಿಡ್ರಿ. ಹಾಂ ಸರ್.
ನೀವು ನಾರ್ಮಲ್ ಹೊಡಿಯೋಂಗೆ ಹೊಡೀರಿ, ಎಷ್ಟು ಪಂಪ್ ಹೊಡಿತೀರಲ್ಲ, ಒಂದು ಎಕರೆಗೆ 4ರಿಂದ 5 ಪಂಪ್ ಹೊಡಿತೀರಿ. ಅಂದಾಜು ಒಂದು 80 ಲೀಟ್ರೇನೋ ಬೀಳ್ತದೆ ಒಂದು ಎಕರೆಗೆ. 200 ಲೀಟ್ರ್ ಆದರೆ ನಿಮಗೊಂದು 3-4 ಎಕರೆ ಆಗ್ಬೋದು. ರೈಟ್, ಇಂಥವು ಸಾಕಷ್ಟು ಮಾಡ್ಬೋದು ರೀ. ಕುಳೆ ರೋಗ ಬರತೈತಿ, ಮೆಣಸಿನ ಗಿಡ ಹಾಕಿರಿ, ಅದು ಏನರ ಹಳದಿ ಆಗತೈತಿ, ಮನ್ಯಾಗ ಹುಳಿ ಮಜ್ಜಿಗೆ ಇರ್ತಾವಿಲ್ಲ ರೀ. ಇವತ್ತೊಂದು ಚಲೋ ಐಡಿಯಾ ಹೇಳ್ತೇನೆ ರೊಕ್ಕ ಮಾಡೋದು.